Hello all. So the last chapter of the principles and practices of auditing is audit of limited companies anta. So all this while we learnt about the meaning and objectives irbodu introduction of the auditing and what are all the difference we find whenever we are correlating the accountancy and auditing anta nodidvi. ಅದಾದ ನಂತರ ಟೈಪ್ಸ್ ಆಫ್ ಆಡಿಟಿಂಗ್ ಇರ್ಬೋದು ಇಲ್ಲ ಆಡಿಟ್ ವರ್ಕಿಂಗ್ ಪೇಪರ್ಸ್ ಅಂದ್ರೇನು ಆಡಿಟ್ ನೋಟ್ಬುಕ್ ಅಂದ್ರೇನು ಅಥವಾ ರೀಸೆಂಟ್ ಟ್ರೆಂಡ್ಸ್ ಇನ್ ಆಡಿಟಿಂಗ್ ಯಾವ್ಯಾವ್ದು ಅಂತೆಲ್ಲ ತಿಳ್ಕೊಂಡಿದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಇದನ್ನ ಹೇಳ್ತಾ ನೆಕ್ಸ್ಟ್ ವಿ ಕೇಮ್ ಟು ನೋ ಅಬೌಟ್ ದಿ ಇಂಟರ್ನಲ್ ಕಂಟ್ರೋಲ್ ಅಂಡ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಬಗ್ಗೆನೂ ಕಲ್ತಿರೋ ಅಂದ್ರೆ ವೆನೆವರ್ ವಿ ಇಂಟೆಂಟ್ ಟು ಬಿಕಮ್ ಅನ್ ಆಡಿಟರ್ ವಾಟ್ ಆರ್ ಆಲ್ ದಿ ಹೌ ಇಂಪಾರ್ಟೆಂಟ್ ಇಸ್ ದಿ ಇಂಟರ್ನಲ್ ಕಂಟ್ರೋಲ್ ಅಂಡ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಅಂತ ಹೇಳೋ ಅಂತದ್ದು. ಸೊ ಅಲ್ಲಿ ವಿ ಗಾಟ್ ಟು ನೋ ದಿ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ ಟು ವೇಜ್ ಪೇಮೆಂಟ್ ಇರ್ಬೋದು, ಇಲ್ಲ ಕ್ಯಾಶ್ ಸೇಲ್ಸ್, ಕ್ಯಾಶ್ ಪರ್ಚೇಸಸ್ ಇರ್ಬೋದು, ಅಥವಾ ಇಂಟರ್ನಲ್ ಆಡಿಟಿಂಗ್ ಬಗ್ಗೆನೂ ಕಲ್ತಿದ್ವಿ. ಅದರಲ್ಲಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಂಡಿದ್ದಾಗ್ಲಿ ಅಥವಾ ವಾಟ್ ಆರ್ ಆಲ್ ದಿ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಚೆಕ್ ಅಂಡ್ ಇಂಟರ್ನಲ್ ಆಡಿಟಿಂಗ್ ಬಗ್ಗೆನೂ ಕಲ್ತಿರೋ ಅಂತದ್ದಾಗ್ಲಿ ನೋಡಿದ್ವಿ. ಇದಾದ ನಂತರ ಸಿ ವೆನೆವರ್ ವಿ ಟಾಕ್ ಅಬೌಟ್ ದಿ ವೌಚಿಂಗ್ ವಿಚ್ ವಾಸ್ ದಿ ಥರ್ಡ್ ಟಾಪಿಕ್ ಇನ್ ದಿ PPA. ಈ ವೌಚಿಂಗ್ ಅಂತ ಬಂದಾಗ ಏನ್ ಇಂಪಾರ್ಟೆನ್ಸ್ ಏನು, ಯಾಕೆ ವೌಚಿಂಗ್ ಅಥವಾ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕಲ್ತಿದ್ವಿ. ಅದ್ರ ಜೊತೆಗೆ ರೊಟೀನ್ ಚೆಕಿಂಗ್ ಅಂದ್ರೇನು, ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ರೊಟೀನ್ ಚೆಕಿಂಗ್ ಅಂಡ್ ವೌಚಿಂಗ್ ಅಂತ ಕಲ್ತಿದ್ದಾಗ್ಲಿ, ಅಥವಾ ಈ ವೌಚಿಂಗ್ ಅಂತ ಬಂದಾಗ ವೇರಿಯಸ್ ರಿಸಿಪ್ಟ್ಸ್ ನ ಹೇಗೆ ವೌಚ್ ಮಾಡೋದು ಅಥವಾ ವೇರಿಯಸ್ ಪೇಮೆಂಟ್ಸ್ ನ ಹೇಗೆ ವೌಚ್ ಮಾಡೋದು ಅನ್ನೋದನ್ನು ನಾವು ಕಲ್ತಿದ್ವಿ. ಇದಾದ ನಂತರ ವೆನೆವರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಫೋರ್ತ್ ಟಾಪಿಕ್ ವಿಚ್ ವಿ ಡೆಲ್ಟ್ ಇನ್ ದಿ past few days, verification and valuation of assets and liabilities and ಬಂದಾಗ see auditor's position ಏನು whenever he intends to verify and value some of the assets and liabilities ಅಂದಾಗ what is the duty of the auditor with regard to such verifications and valuation ಅಂತಾನು ನೋಡಿದ್ವಿ. ಅದರಲ್ಲಿ ಲಯಬಿಲಿಟೀಸ್ ನ ಹೇಗೆ ವ್ಯಾಲ್ಯೂ ಮಾಡೋದಾಗ್ಲಿ ಅಥವಾ ಫಿಕ್ಸೆಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಏನಿದೆಯೋ ಅದನ್ನ ನಾವು ಹೇಗೆ ವೇರಿಫಿಕೇಶನ್ ಮಾಡಬೇಕು, ಅದ್ರ ಜೊತೆಗೆ ಹೇಗೆ ವ್ಯಾಲ್ಯೂಯೇಷನ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಳೋ ಅಂತದ್ದು. ಸೊ ಇದಾದ ನಂತರ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ PPA ಇಸ್ ಆಡಿಟ್ ಆಫ್ ಲಿಮಿಟೆಡ್ ಕಂಪ್ನೀಸ್ ಅಂತ ಹೇಳುವಂಥದ್ದು. ಸಿ ಇಲ್ಲೇನಾಯ್ತು, ವೆರಿ ಬೇಸಿಕ್ಸ್ ಕಲ್ತಿದ್ವಿ. ಈ ಆಡಿಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ತುಂಬಾ ಬೇಸಿಕ್ ಟರ್ಮ್ಸ್ ನ ಕಲ್ತಿರೋ ಅಂತದ್ದು. ಯಾಕೆ ಆಡಿಟಿಂಗ್ ಇಂಪಾರ್ಟೆಂಟ್ ಆಗ್ಲಿ ಅಥವಾ ಆಡಿಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು, ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಈ ಟಾಪಿಕ್ ಅಲ್ಲಿ ಏನ್ ಕಲಿತೀವಿ ಅಂದ್ರೆ, ಸಿ ಇಫ್ ಯು ಇಂಟೆಂಟ್ ಟು ಬಿಕಮ್ ಎನ್ ಆಡಿಟರ್ ವಾಟ್ ಆರ್ ಆಲ್ ದಿ ಕ್ರೈಟೀರಿಯಾ ದಟ್ ಈ ಹ್ಯಾಸ್ ಟು ಸ್ಯಾಟಿಸ್ಫೈ ಅನ್ನೋದನ್ನ ನಾವು ಈ ಆಡಿಟ್ ಆಫ್ ಲಿಮಿಟೆಡ್ ಕಂಪ್ನೀಸ್ ಅಲ್ಲಿ ಕಲಿಯುವಂತದ್ದು. ಅಂದ್ರೆ ಬೇಸಿಕಲಿ ಇಲ್ಲಿ ಏನಾಗುತ್ತೆ, ಕಂಪ್ನಿ ಆಡಿಟರ್ ಅಂದ್ರೆ ಯಾರು ಅಥವಾ ಅವನ ಅಪಾಯಿಂಟ್ಮೆಂಟ್ ಹೇಗ್ ನಡೆಯುತ್ತೆ ಅಂಡ್ ಕ್ವಾಲಿಫಿಕೇಶನ್ ಏನಿರ್ಬೇಕು. ಸಿ ಇಫ್ ಐ ವಾಂಟ್ ಟು ಬಿಕಮ್ ಎ ಚಾರ್ಟೆಡ್ ಅಕೌಂಟೆಂಟ್, ವಾಟ್ ಈಸ್ ದಿ ಕ್ವಾಲಿಫಿಕೇಶನ್ ದಟ್ ಐ ನೀಡ್ ಟು ಪೊಸೆಸ್ ಅಂತ ಹೇಳೋದಾಗ್ಲಿ, ಅಥವಾ ಅವನ ಡ್ಯೂಟೀಸ್ ಏನು, ಲಯಬಿಲಿಟೀಸ್ ಏನು ಅಥವಾ ಆಬ್ಲಿಗೇಷನ್ ಏನಿರುತ್ತೆ ಅಂಡ್ ವಾಟ್ ಆರ್ ಆಲ್ ಹಿಸ್ ಪವರ್ಸ್ ಅಂತಾನು ನಾವು ಈ ಚಾಪ್ಟರ್ ಅಲ್ಲಿ ಕಲಿಯುವಂತದ್ದು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿ ವೆನೆವರ್ ವಿ ಟಾಕ್ ಅಬೌಟ್ ಪ್ರೊಫೆಷನಲ್, ಈ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂತೂ ಬಂದೇ ಬರುತ್ತೆ. ಸೊ ಬೀಯಿಂಗ್ ಅನ್ ಆಡಿಟರ್ ವಾಟ್ ಆರ್ ಆಲ್ ಹಿಸ್ ಪ್ರೊಫೆಷನಲ್ ಎಥಿಕ್ಸ್ ಅಂತಾನು ನಾವಿಲ್ಲಿ ಕಲಿಯುವಂತದ್ದು. ಸೊ ಆಲ್ ದಿಸ್ ಕಮ್ಸ್ ಅಂಡರ್ ದಿಸ್ ಆಡಿಟ್ ಆಫ್ ಲಿಮಿಟೆಡ್ ಕಂಪ್ನೀಸ್ ಅಂತ ಹೇಳಬಹುದು. ಅಂಡ್ ದಿಸ್ ಬೀಯಿಂಗ್ ಎ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂಡ್ ಒಂಥರ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೆಯ್ಟೇಜ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂದ್ರೆ ನಾನು ಆಡಿಟರ್ ಆಗ್ಬೇಕು ಅಂತ ಹೊರಟಿದ್ದೀನಿ ಅನ್ನೋ ಅವನಿಗೆ ಈ ಶುಡ್ ನೋ ಹೌ ದೇ ವಿಲ್ ಅಪಾಯಿಂಟ್ ಅಂತ, ಯಾವ ಕಂಪ್ನೀಸು ಯಾವೆಲ್ಲ ರೀತಿಲಿ ಒಬ್ಬ ಆಡಿಟರ್ ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಅನ್ನೋದಾಗ್ಲಿ, ಅಥವಾ ಈ ರಿಟೈರ್ಮೆಂಟ್ ಅಂತ ಬಂದಾಗ ಯಾವ ಬೇಸಿಸ್ ಮೇಲೆ ಈ ರಿಟೈರಿಂಗ್ ಆಡಿಟರ್ಸ್ ನ ಈ ವೇಕೆನ್ಸಿ ಏನ್ ಕ್ರಿಯೇಟ್ ಆಗಿರುತ್ತೋ ಅದನ್ನ ಫಿಲ್ ಮಾಡ್ತಾರೆ ಅನ್ನೋದಾಗ್ಲಿ, ಇದ್ರ ಬಗ್ಗೆ ಎಲ್ಲ ನಮಗೆ ಜನರಲ್ ಆಗಿ ಗೊತ್ತಿರೋ ಅಂತ ಒಂದು ವಿಷಯಗಳು. ಸೊ ದಟ್ ಈಸ್ ವೈ ದಿಸ್ ಚಾಪ್ಟರ್ ಇಸ್ ಬೀನ್ ಗಿವನ್ ಎ ಲಾಟ್ ಆಫ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿತ್ ದಿಸ್ ಇಲ್ಲಿ ನೋಡಿ ಇಂಟ್ರಡಕ್ಷನ್ ಏನ್ ಹೇಳ್ತಾನೆ, ಅಕಾರ್ಡಿಂಗ್ ಟು ಸೆಕ್ಷನ್ 224 ಆಫ್ ದಿ ಕಂಪನೀಸ್ ಆಕ್ಟ್, ಎವ್ರಿ ಕಂಪನಿ ವೆದರ್ ಪ್ರೈವೇಟ್ ಆರ್ ಪಬ್ಲಿಕ್ ಮಸ್ಟ್ ಅಪಾಯಿಂಟ್ ಅನ್ ಆಡಿಟರ್ ಆರ್ ಆಡಿಟರ್ಸ್ ಟು ಆಡಿಟ್ ದಿ ಫೈನಲ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಹೌದು, ಸಿ ನಂದೊಂದು ಆರ್ಗನೈಸೇಷನ್ ಇದೆ ಅಥವಾ ನನ್ನ ಒಂದು ಕಂಪನಿ ಇದೆ ಅನ್ನೋದಾದ್ರೆ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ ಆಫ್ 2013, ಅರ್ಲಿಯರ್ ಇಟ್ ವಾಸ್ 1956, ಏನ್ ಹೇಳ್ತಾರೆ, with the section of 224 it is mandatory for some of the private or public companies that they must appoint an auditor ಅಂತ ಹೇಳುವಂತದ್ದು. ಯಾಕೆ, ಟು ಆಡಿಟ್ ದಿ ಫೈನಲ್ ಅಕೌಂಟ್ಸ್ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಬೇಸಿಕಲಿ ಯಾರೋ ಒಬ್ಬ ಆಡಿಟರ್ ಇರ್ಬೇಕು ಅಂತಲ್ಲ,
ಸಿ ಯು ಕ್ಯಾನ್ ಇವನ್ ಅಪಾಯಿಂಟ್ ದಿ ಫರ್ಮ್ ಆಫ್ ಆಡಿಟರ್ಸ್ ಅಂತ ಹೇಳುವಂತದ್ದು. ಪಾರ್ಟ್ನರ್ಶಿಪ್ ಇರುತ್ತೆ. ಆಡಿಟರ್ ಅಂತ ಬಂದಾಗ, ಆಡಿಟರ್ಸ್ ಅಂತ ಬಂದಾಗ ಇವನ್ ದೇ ವಿಲ್ ಬಿ ಪೊಸೆಸಿಂಗ್ ದಿ ಫರ್ಮ್ ಅಂತ ಹೇಳುವಂತದ್ದು. ಸೊ ಫಾರ್ ಸಮ್ ಕಂಪನೀಸ್ ಅಂದ್ರೆ ಇದು ಕ್ರೈಟೀರಿಯಾ ಹೆಂಗ್ ಕೊಟ್ಟಿರ್ತಾರೆ ಅಂದ್ರೆ, ಬೇಸ್ಡ್ ಆನ್ ದಿ ಟರ್ನ್ ಓವರ್ ಇರಬಹುದು ಅಥವಾ ಬೇಸ್ಡ್ ಆನ್ ದಿ ಅದರ್ ಕ್ರೈಟೀರಿಯಾಸ್, ಇಟ್ ವುಡ್ ಹ್ಯಾವ್ ಬಿಕಮ್ ಮ್ಯಾಂಡೇಟರಿ ಫಾರ್ ದೆಮ್ ಟು ಅಪಾಯಿಂಟ್ ದಿ ಆಡಿಟರ್ ಅಂಡ್ ಟು ಗೆಟ್ ದೇರ್ ಅಕೌಂಟ್ಸ್ ಆಡಿಟೆಡ್ ಬೈ ದೆಮ್ ಅಂತ ಹೇಳುವಂತದ್ದು. ಇಲ್ಲಿ ಏನಾಗುತ್ತೆ, ತುಂಬಾ ಪೂಲಿಂಗ್ ಆಫ್ ರಿಸೋರ್ಸಸ್ ಇದ್ದಾಗ ಇಟ್ ಈಸ್ ಸಜೆಸ್ಟೆಡ್ ಟು ಗೆಟ್ ದಿ ಆಡಿಟಿಂಗ್ ಡನ್ ಅಂತ ಹೇಳುವಂತದ್ದು. ಯಾಕೆ? ಆಸ್ ಯು ಆಲ್ ನೋ, ಬಿಕಾಸ್ ಆಫ್ ದಿ ಅಥೆಂಟಿಸಿಟಿ, ವ್ಯಾಲಿಡಿಟಿ ಅಂಡ್ ಅಕ್ಯುರಸಿಗೋಸ್ಕರ. ಅವಾಗ ನಮಗೆ ಏನಾಗುತ್ತೆ, ಸಿ ವೆನ್ ಎವರ್ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್ ಎನಫ್ ಅಂಡ್ ವೆನ್ ಎವರ್ ವಿ ಟೆನ್ ಟು ಸರ್ಟಿಫೈ ಅವರ್ ಫೈನಲ್ ಅಕೌಂಟ್ಸ್ ಆನ್ ಎ ಪೀರಿಯೋಡಿಕಲ್ ಬೇಸಿಸ್ ಅಂದಾಗ ವಿ ಆರ್ ಸಮ್ಹೌ ಇನ್ಕ್ರೀಸಿಂಗ್ ದಿ ಟ್ರಸ್ಟ್ ಆಫ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಬಹುದು. ಯಾಕಂದ್ರೆ ನೀವು ಆಡಿಟಿಂಗ್ ನ ಪದೇ ಪದೇ ಮಾಡಿಸ್ತಿದ್ದೀರಾ ಅಂಡ್ ಯು ಆರ್ ಗಿವಿಂಗ್ ಎ ಪ್ರಾಪರ್ ರೆಪ್ರೆಸೆಂಟೇಷನ್ ಆರ್ ಪ್ರೆಸೆಂಟೇಷನ್ ಆಫ್ ಯುವರ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಥವಾ ಆಪರೇಷನಲ್ ಕಂಡೀಷನ್ಸ್ ಆಫ್ ಯುವರ್ ಆರ್ಗನೈಸೇಷನ್ ಅಂದಾಗ ಏನ್ ಮಾಡ್ತಾರೆ, ಸ್ಟೇಕ್ ಹೋಲ್ಡರ್ಸ್ ವುಡ್ ಬಿ ಮಚ್ ಸ್ಯಾಟಿಸ್ಫೈಡ್ ಅಂಡ್ ದೇ ವುಡ್ ಬಿ ಮೋರ್ ಕಂಟೆಂಟೆಡ್ ಅಂತ ಹೇಳುವಂತದ್ದು. ಯಾಕೆ? ಬೈ ಸೀಯಿಂಗ್ ದಿ ರಿಪೋರ್ಟ್, ಬೈ ಸೀಯಿಂಗ್ ದಿ ಅವೇರ್ನೆಸ್ ದಟ್ ಯು ಹ್ಯಾವ್ ಗಾಟ್, ದೇ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಕಂಟೆಂಟೆಡ್ ಅಂತ ಹೇಳ್ಬೋದು. ದಟ್ ಈಸ್ ವೈ some companies it has become mandatory because of the turnover they possess ಅಂತ ಹೇಳುವಂತದ್ದು. ಅವ್ರಿಗೆ ಏನಾಗುತ್ತೆ, ಇಟ್ ಈಸ್ ಏನು ಅಂತಾರ, ಹೋಲ್ ಅಂಡ್ ಸೋಲ್ ದೇ ಕ್ಯಾನ್ ನೆವರ್ ಸ್ಕಿಪ್ ದಿಸ್ ಆಡಿಟಿಂಗ್ ಪ್ರೋಸೆಸ್ ಅಂತ ಹೇಳಬಹುದು. ಸೊ ಕರೆಕ್ಟ್ ಆಗಿ ನೆನ್ಪಿಡ್ಕೊಳ್ಳಿ, ಕಂಪ್ನೀಸ್ ಆಕ್ಟ್ ಆಫ್ 2013 ಅಲ್ಲಿ ಸೆಕ್ಷನ್ 224 ಏನ್ ಹೇಳುತ್ತೆ, ಲೆಟ್ ಇಟ್ ಬಿ ಪ್ರೈವೇಟ್, ಲೆಟ್ ಇಟ್ ಬಿ ಪಬ್ಲಿಕ್ ಕಂಪನಿ, ದೇ ಹ್ಯಾವ್ ಟು ಅಪಾಯಿಂಟ್ ಅನ್ ಆಡಿಟರ್ ಅಂಡ್ ಗೆಟ್ ದೇರ್ ಫೈನಲ್ ಅಕೌಂಟ್ಸ್ ಆಡಿಟೆಡ್ ಅನ್ನನ್ನ ಸ್ವಲ್ಪ ನೆನ್ಪಿಡ್ಕೋಬೇಕಾಗುತ್ತೆ. ಇದಾದ ನಂತರ, ಆಸ್ ಯು ಆಲ್ ನೋ, ಹೂ ಇಸ್ ಅನ್ ಆಡಿಟರ್ ಅಂತ ಕ್ವಶನ್ ಕೇಳಿದಾಗ, an auditor is qualified chartered accountant appointed for the purpose of examining the accounts of joint stock company and giving the report thereon to the shareholder every year at the annual general meeting ಅಂತ ಹೇಳ್ತಾರೆ. ಏನು ಆಡಿಟರ್ ಅಂದ್ರೆ ಯಾರು, ನಾನು ಹೇಳ್ತಾನೆ ಇದ್ದೆ ಟೈಮ್ ಅಂಡ್ ಅಗೇನ್ ಕ್ಲಾಸ್ ಅಲ್ಲಿ, he has to be a qualified chartered accountant. ಯಾರನ್ನ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ಅಂತ ಕರಿತೀವಿ? The person who has passed the exams which is conducted by the Institute of Chartered Accountants of India ಅಂತ ಹೇಳುವಂತದ್ದು. ಆ ಒಂದು ಇನ್ಸ್ಟಿಟ್ಯೂಟ್ ಇಂದ ಏನು ಪ್ರಿಸ್ಕ್ರೈಬ್ಡ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿರ್ತಾರೋ ಆ ಎಕ್ಸಾಮ್ ನ ಅಟೆಂಡ್ ಮಾಡಿ, ಯು ಶುಡ್ ಹ್ಯಾವ್ ಎ ಪ್ರಾಪರ್ ಏನು ಸರ್ಟಿಫಿಕೇಶನ್ ಅಂಡ್ ದಟ್ ಈಸ್ ಏನು ಡಿಕ್ಲೇರಿಂಗ್ ಹಿಮ್ ಆಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳುವಂತದ್ದು. ಅಂತ ವ್ಯಕ್ತಿನ ನಾವು ಆಡಿಟರ್ ಅಂತ ಕರಿತೀವಿ. ಅದಾದ ನಂತರ ಯಾಕೆ ಆಡಿಟರ್ಸ್ ಬೇಕು ಅನ್ನೋದಾದ್ರೆ, ದ ಆಡಿಟರ್ ಶುಡ್ ಹ್ಯಾವ್ ಟು ಬಿ ಅಪಾಯಿಂಟೆಡ್ ಫಾರ್ ಎಕ್ಸಾಮಿನಿಂಗ್ ದಿ ಅಕೌಂಟ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತಾರೆ ಅಂಡ್ ಗಿವಿಂಗ್ ದಿ ರಿಪೋರ್ಟ್ ಟು ದಿ ಶೇರ್ ಹೋಲ್ಡರ್. ಏನು ರಿಗಾರ್ಡಿಂಗ್ ವಾಟ್ ಅಂದ್ರೆ, ರಿಗಾರ್ಡಿಂಗ್ ದಿ ಹೇಳದ್ನಲ್ಲ, ಆಪರೇಷನಲ್ ಎಫೆಕ್ಟಿವ್ನೆಸ್ ಇರ್ಬೋದು, ಇಲ್ಲ ಫಿನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇರಬಹುದು. ಅದನ್ನ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಗಿವಿಂಗ್ ಎ ಸರ್ಟಿಫಿಕೇಶನ್ ಥ್ರೂ ದಿ ರಿಪೋರ್ಟ್ ಅಂತ ಹೇಳುವಂತದ್ದು. ಯಾವ ರಿಪೋರ್ಟ್? ಇಟ್ ಇಸ್ ನಥಿಂಗ್ ಬಟ್ ಆಡಿಟ್ ರಿಪೋರ್ಟ್. ಅದಕ್ಕೆ ಆಡಿಟರ್ ಅನ್ನೋನು ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೇಕು, ಏನು ICAI ಕಂಡಕ್ಟ್ ಮಾಡಿರ್ತೋ ಎಕ್ಸಾಮಿನೇಷನ್ ಅದನ್ನೆಲ್ಲ ಪಾಸ್ ಆಗಿರ್ಬೇಕು, ಅದಕ್ಕೊಂದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಇರುತ್ತೆ. ಅದ್ರ ಜೊತೆಗೆ ಅವ್ನು ಏನ್ ಮಾಡ್ತಾನೆ, ಅಕೌಂಟ್ಸ್ ನ ಎಕ್ಸಾಮಿನ್ ಮಾಡಿ ಏನ್ ಮಾಡ್ತಾನೆ, ಹಿ ವಿಲ್ ಬಿ ಸರ್ಟಿಫೈಯಿಂಗ್ ದಿ ಅಕೌಂಟ್ಸ್ ವಿತ್ ಹಿಸ್ ಆಡಿಟಿಂಗ್ ರಿಪೋರ್ಟ್ ಅಂತ ಹೇಳುವಂಥದ್ದು, ಅಥವಾ ಆಡಿಟ್ ರಿಪೋರ್ಟ್ ಅಂತ ಹೇಳುವಂಥದ್ದು. ಸೊ ಆ ಆಡಿಟ್ ರಿಪೋರ್ಟ್ ಒಂದ್ಸತಿ ಸ್ಟೇಕ್ ಹೋಲ್ಡರ್ಸ್ ಅಥವಾ ಶೇರ್ ಹೋಲ್ಡರ್ಸ್ಗೆ ಕೈಗೆ ಸಿಕ್ಕಿದ ನಂತರ ಎಲ್ಲಿ ಸಿಗುತ್ತೆ, ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಸಿಗುವಂತದ್ದು. ಆವಾಗ ದೇ ವಿಲ್ ಬಿ ಸ್ಯಾಟಿಸ್ಫೈಡ್ ಅಂಡ್ ಹ್ಯಾಪಿ ವಿತ್ ದಿ ಪರ್ಫಾರ್ಮೆನ್ಸ್ ಅಂತ ಹೇಳುವಂತದ್ದು. ಅಟ್ಲೀಸ್ಟ್ ಓಕೆ, ಈ ತರ ಇದ್ಯಾ, ಏನಾದ್ರೂ ಫಿನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಏನ್ ಮಾಡಬಹುದು ಅಂತ ಆ ಜನರಲ್ ಮೀಟಿಂಗ್ ಅಲ್ಲಿ ಇವರು ಕೂತು ಡಿಸೈಡ್ ಮಾಡುವಂತ ಕೆಲ್ಸನ ಮಾಡಬಹುದು ಅಂತ ಹೇಳುವಂತದ್ದು. ಸೊ ಗೊತ್ತಾಯ್ತಲ್ಲ, ಹೂ ಇಸ್ ಅನ್ ಆಡಿಟರ್ ಅಂತ ಹೇಳಿದ್ರೆ. ಇದಾದ ನಂತರ ಏನು, ವಾಟ್ ಆರ್ ಆಲ್ ದಿ ಕ್ವಾಲಿಫಿಕೇಶನ್ ದಿ ಆಡಿಟರ್ ಮಸ್ಟ್ ಪೊಸೆಸ್ ಅಂತ ಕೇಳಿದ್ರೆ, ನೋಡಿ, ಈ ಕಂಪ್ನಿ ಆಡಿಟರ್ ಅಂದ್ರೆ ಮಸ್ಟ್ ಬಿ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ನಾನು ಹೇಳಿದಂಗೆ. ಇದಾದ ನಂತರ ಚಾರ್ಟೆಡ್ ಅಕೌಂಟೆಂಟ್ ಇಸ್ ಅ ಪರ್ಸನ್ ಹೂ ಇಸ್ ಎ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಹೇಳದ್ನಲ್ಲ, ಇನ್ಸ್ಟಿಟ್ಯೂಟ್ ಇದೆ ICAI ಅಂತ, ಅಲ್ಲಿಂದ ಅವ್ನು ಏನ್ ಮಾಡ್ಬೇಕು, ಏನ್ ಪ್ರಿಸ್ಕ್ರೈಬ್ಡ್ ಎಕ್ಸಾಮಿನೇಷನ್ ಕೊಟ್ಟಿರ್ತಾರೋ ಅದನ್ನ ಅವನು ಪಾಸ್ ಮಾಡ್ಬೇಕಾಗುತ್ತೆ. ಅದಾದ ನಂತರ he will be declared as a member ಅಂತ ಕರೀತಾರೆ. ಅಂತವನ್ನ ನೀವೇನ್ ಮಾಡ್ಬೋದು, ಆಡಿಟರ್ ಅಂತ ನೀವು ಅಪಾಯಿಂಟ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದಾದ ನಂತರ he will be deemed to be in practice of accountancy individually or in partnership with other chartered accountants ಅಂತ ಹೇಳೋವಂಥದ್ದು. ಅಂದ್ರೆ ನಾನು ಎಕ್ಸಾಮ್ ಪಾಸ್ ಮಾಡಿದೆ ಮನೇಲಿ ಕೂತೆ ಅನ್ನೋದಾದ್ರೆ ಅದು ತಪ್ಪಾಗುತ್ತೆ.
ಈ ಹ್ಯಾಸ್ ಟು ಬಿ ಇನ್ ಎ ರೆಗ್ಯುಲರ್ ಪ್ರಾಕ್ಟೀಸ್ ಅಂತ ಹೇಳೋವಂಥದ್ದು. ಯಾವಾಗ್ಲೂ ಅಷ್ಟೇ ನಾವು ಪ್ರೊಫೆಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಬರೀ ಥಿಯರಿ ಓದ್ಕೊಂಡು ನನ್ ಮನೇಲಿ ಕೂತ್ರೆ ವಿಲ್ ಐ ಬಿ ಏಬಲ್ ಟು ಕಂಡಕ್ಟ್ ಎ ಸರ್ಜರಿ? ನೆವರ್. ಯಾಕಂದ್ರೆ ಯು ಶುಡ್ ಪೊಸೆಸ್ ಎ ಪ್ರಾಕ್ಟಿಕಲ್ ಏನಂತಾರೆ ಅದೊಂದು ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ನಿಮಗೆ ಇರಬೇಕು ಆಯ್ತಾ. ಹಾಗಾಗಿ ಯು ಹ್ಯಾವ್ ಟು ಡೀಲ್ ವಿತ್ ಎ ರಿಯಲ್ ಲೈಫ್ ಸಿಚುಯೇಷನ್ಸ್. ಅವಾಗ ಯು ಕುಡ್ ಬಿ ಟರ್ಮ್ಡ್ ಆಸ್ ಎ ಗುಡ್ ಡಾಕ್ಟರ್ ಅಂತ ಕರೆಯುವಂಥದ್ದು. ಇಲ್ಲೂ ಹಾಗೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮ್ ನ ಪಾಸ್ ಮಾಡಿ ಮನೇಲಿ ಕೂತ್ರೆ ಆಗಲ್ಲ. ಈ ಶುಡ್ ಬಿ ಇನ್ ಅ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಸರ್ವಿಂಗ್ ದಿ ಏರಿಯಾಸ್ ಆಫ್ ಅಕೌಂಟೆನ್ಸಿ ಇಂಡಿವಿಜುವಲಿ ಆರ್ ಇನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಇದರ್ ನೀವೇ ಇಂಡಿವಿಜುವಲ್ ಆಗಿ ಒಂದು ವರ್ಕ್ ಪ್ರೋಸೆಸ್ ಅಲ್ಲಿ ಇರಬೇಕು, ಇಲ್ಲ ವಿತ್ ದಿ ಪಾರ್ಟ್ನರ್ಶಿಪ್ ಆಫ್ ಅದರ್ಸ್ ಯು ಹ್ಯಾವ್ ಟು ಬಿ ಇನ್ ದಿ ಟಚ್ ವಿತ್ ದಿ ಅಕೌಂಟೆನ್ಸಿ ಅಂಡ್ ಅದರ್ ಏರಿಯಾಸ್ ಆಫ್ ಏನಂತಾರೆ ಇ ಕಾಮರ್ಸ್ ಅಂತ ಹೇಳುವಂಥದ್ದು. ಸೊ ಈಗ ಗೊತ್ತಾಯ್ತಲ್ವಾ, ಆಡಿಟರ್ ಅನ್ನೋನು ಯಾರು? ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತಾನೆ, ICAI ಇಂದ ಅವನು ಎಕ್ಸಾಮ್ ನ ಪಾಸ್ ಮಾಡಿ ಮೆಂಬರ್ ಆಗಿರ್ತಾನೆ. ಅದಾದ ನಂತರ ಈ ಶುಡ್ ಬಿ ಇನ್ ಪ್ರಾಕ್ಟೀಸ್. ಈ 3 ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ಆಡಿಟರ್ ಅಂದ್ರೂ ಅದೇನೆ ಆಯ್ತಾ. ಅದಾದ ನಂತರ ಏನ್ ಕ್ವಾಲಿಫಿಕೇಶನ್ ಪೊಸೆಸ್ ಮಾಡ್ಬೇಕು ಅಂದ್ರೆ ಈ 3 ಪಾಯಿಂಟ್ ತಪ್ಪದೆ ಬರೀಲೇಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಪ್ರಾಬಬ್ಲಿ ದಿಸ್ ಮೈಟ್ ಬಿ ಆಸ್ಕ್ ಫಾರ್ 2 marks ಕ್ವಶನ್ ಅಂತ ಹೇಳೋವಂಥದ್ದು. ಇದಾದ ನಂತರ ಇದು ದಿಸ್ ಇಸ್ ಜಸ್ಟ್ ಎ ಬರ್ಡ್ಸ್ ಐ ವ್ಯೂ. ನೆಕ್ಸ್ಟ್ ಸೆಷನ್ ಅಲ್ಲಿ ಫಸ್ಟ್ ಆಡಿಟರ್ದು ಕಂಪ್ಲೀಟ್ ಪ್ರೋಸೆಸ್ ಆಗ್ಲಿ, ಸಬ್ಸಿಕ್ವೆಂಟ್ ಆಡಿಟರ್ಸ್ದು ಕಂಪ್ಲೀಟ್ ಪ್ರೋಸೆಸ್ ಆಗ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇಟ್ ಈಸ್ ಜಸ್ಟ್ ಅ ಬರ್ಡ್ಸ್ ಐ ವ್ಯೂ. ನಾನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಒಬ್ಬ ಆಡಿಟರ್ ಅನ್ನೋದಾದ್ರೆ ವಾಟ್ ಆರ್ ಆಲ್ ದಿ ವೇಸ್ ಅಥವಾ ಹೌ ಮೆನಿ ಟೈಪ್ಸ್ ಐ ಕುಡ್ ಡೂ ಅಂತ, ಅಥವಾ ವಾಟ್ ಆರ್ ಆಲ್ ದಿ ವೇಸ್ ಅಂತನಾದ್ರೂ ಹೇಳೋವಂಥದ್ದು. ಇಲ್ಲಿ ನೋಡಿ, ಫಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಆಡಿಟರ್ ಅಂತ ಕರೀತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದೀಸ್ ಆರ್ ಆಲ್ ದಿ ಟೈಪ್ಸ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇಲ್ಲಿ ಫಸ್ಟ್ ಮೆಥಡ್ ಏನಿದೆ, ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಆಡಿಟರ್ ಅಂತ ಕರೀತಿದ್ದಾರೆ. ಏನಿಂಗಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಆಡಿಟರ್ ಅಂದ್ರೆ ಈ ಹ್ಯಾಸ್ ಟು ಬಿ ಅಪಾಯಿಂಟೆಡ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿತ್ ಇನ್ 1 month ಆಫ್ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ ಅಂತ ಹೇಳ್ತಿದ್ದಾರೆ. ಬೇಸಿಕಲಿ ಈಗ ನನ್ನ ಕಂಪನಿ ಅಥವಾ ಆರ್ಗನೈಸೇಷನ್ ಏನಿದೆಯೋ ಆಯ್ತಾ, ನೌ ಐ ಆಮ್ ಎಸ್ಟಾಬ್ಲಿಷಿಂಗ್ ಅಂತ ಹೇಳುವಂಥದ್ದು, ಅಥವಾ ಇಟ್ ಈಸ್ ಇನ್ ಅನ್ ಇನ್ಸೆಪ್ಷನ್ ಕಂಡೀಷನ್ ಅಂತಾನು ಹೇಳಬಹುದು. ಈ ಇನ್ಸೆಪ್ಷನ್ ಪಾಯಿಂಟ್ ಅಲ್ಲಿ ನಾನೊಬ್ಬ ಆಡಿಟರ್ ನ ಅಪಾಯಿಂಟ್ ಮಾಡ್ಬೇಕು ಅನ್ನೋದಾದ್ರೆ ಯಾವ ಒಂದು ಪ್ರೋಸೆಸ್ ನ ನಾನು ಫಾಲೋ ಮಾಡ್ಬೇಕು ಅಂತ ಕೇಳಿದ್ರೆ, this being my very first establishment of the company, what is the process ಅಂತ ಕ್ವಶನ್ ಬಂದಾಗ ಅದಕ್ಕೆ ಆನ್ಸರ್ ನೋಡಿ, ಈ ಹ್ಯಾಸ್ ಟು ಬಿ ಅಪಾಯಿಂಟೆಡ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ. ದಯವಿಟ್ಟು ಮರಿಬೇಡಿ, ಇದನ್ನ ಕೇಳ್ತಾರೆ. ಫಸ್ಟ್ ಆಡಿಟರ್, ನನ್ನ ಕಂಪ್ನಿಗೆ ಫಸ್ಟ್ ಆಡಿಟರ್ ನ ಹೇಗೆ ಅಪಾಯಿಂಟ್ ಮಾಡ್ಕೋಬೇಕು, ಇಟ್ ಹ್ಯಾಸ್ ಟು ಬಿ ಅಪಾಯಿಂಟೆಡ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿತ್ ಇನ್ 1 month ಆಫ್ ದಿ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ ಅಂತ ಹೇಳುವಂಥದ್ದು. ನೀವು ಕಂಪ್ನಿನ ರಿಜಿಸ್ಟರ್ ಮಾಡಿಸಿದ್ದ 1 ತಿಂಗಳೊಳಗಾಗಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಬ್ಬ ಆಡಿಟರ್ ನ ಅಪಾಯಿಂಟ್ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಆಡಿಟರ್ ಅಂತ ಹೇಳುವಂಥದ್ದು. ಇದಾದ ನಂತರ ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಆಡಿಟರ್ಸ್ ಅಂತಾನು ಇದೆ. ಇಲ್ಲೇನು ಅಪಾಯಿಂಟೆಡ್ ಆಫ್ಟರ್ ದಿ ಫಸ್ಟ್ ಆಡಿಟರ್ ಎವ್ರಿ ಆನ್ಯುವಲ್ ಜನರಲ್ ಮೀಟಿಂಗ್ ಬೈ ದಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫಸ್ಟ್ ಆಡಿಟರ್ ಆದ್ಮೇಲೆ ನೆಕ್ಸ್ಟ್ ಇನ್ ಯಾವುದೇ ಆಡಿಟರ್ ಅಪಾಯಿಂಟ್ ಆದ್ರೂ ದೇ ವಿಲ್ ಬಿ ಟರ್ಮ್ಡ್ ಆಸ್ ಸಬ್ಸಿಕ್ವೆಂಟ್ ಆಡಿಟರ್ಸ್ ಅಂತ ಕರೀತಾರೆ. ಸೊ ಈ ಸಬ್ಸಿಕ್ವೆಂಟ್ ಆಡಿಟರ್ಸ್ ನ ಹೇಗೆ ಅಪಾಯಿಂಟ್ ಮಾಡೋದು ಅನ್ನೋದಾದ್ರೆ, ಆಫ್ಟರ್ ದಿ ಟರ್ಮ್ ಆಫ್ ದಿ ಫಸ್ಟ್ ಆಡಿಟರ್ ಇಸ್ ಓವರ್, ದಿ ಸಬ್ಸಿಕ್ವೆಂಟ್ ಆಡಿಟರ್ ವುಡ್ ಬಿ ಅಪಾಯಿಂಟೆಡ್ ಬೈ ದಿ ಶೇರ್ ಹೋಲ್ಡರ್ಸ್ ಅಂತ ಹೇಳುವಂಥದ್ದು. ಎಲ್ಲಿ? ಇನ್ ದಿ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಕೂತು ಶೇರ್ ಹೋಲ್ಡರ್ಸ್ ಡಿಸೈಡ್ ಮಾಡಿ ಸಬ್ಸಿಕ್ವೆಂಟ್ ಆಡಿಟರ್ ನ ಇವರು ಅಪಾಯಿಂಟ್ ಮಾಡ್ತಾರೆ. ಯಾಕಂದ್ರೆ ವೆರಿ ಬಿಗಿನಿಂಗ್ ಅಲ್ಲಿ ಏನಾಗಿರುತ್ತೆ, ಈ ಶೇರ್ ಹೋಲ್ಡರ್ಸ್ ಇರೋದಿಲ್ಲ, ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನ್ ಫ್ರೇಮ್ ಆಗಿರ್ತಾರೋ ಅಂತವ್ರು ಅಪಾಯಿಂಟ್ ಮಾಡ್ಬಿಡ್ತಾರೆ. ಸಬ್ಸಿಕ್ವೆಂಟ್ ಆಡಿಟರ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ಪೀರಿಯಡ್ ಆಫ್ ದಿ ಆಡಿಟರ್ ವುಡ್ ಬಿ 5 years ಅಂತ ಹೇಳ್ತಾರೆ. ಸೊ ಅಷ್ಟ್ರಲ್ಲಿ ಏನಾಗುತ್ತೆ, ದೇ ಕುಡ್ ಈಸಿಲಿ ಅಪಾಯಿಂಟ್ ದಿ ಸಬ್ಸಿಕ್ವೆಂಟ್ ಆಡಿಟರ್ಸ್ ವಿತ್ ದಿ ಹೆಲ್ಪ್ ಆಫ್ ದಿ ಶೇರ್ ಹೋಲ್ಡರ್ಸ್ ಅಂತ ಹೇಳುವಂಥದ್ದು. ಇದಾದ ನಂತರ ಅಪಾಯಿಂಟ್ಮೆಂಟ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂತ ಇದೆ. ಇಲ್ಲಿ ಏನಾಗುತ್ತೆ, ಕೆಲವೊಂದ್ಸತಿ ಸೆಂಟ್ರಲ್ ಗವರ್ಮೆಂಟ್ ಅವರು ಆರ್ಡರ್ ಕೊಟ್ಟು ಅಪಾಯಿಂಟ್ ಮಾಡಿಸಿರುವಂತದ್ದು ಇರುತ್ತೆ. ಸಾಮಾನ್ಯವಾಗಿ ಇದು ಗವರ್ಮೆಂಟ್ ಆಫೀಸ್ಗೆ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ಸ್ ಏನಿರುತ್ತೋ ಅದಕ್ಕೆ ಅಪ್ಲಿಕಬಲ್ ಅಂತ ಹೇಳಬಹುದು. ಹೇಗೆ ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ ಗಳಲ್ಲಿ ಆಡಿಟರ್ ನ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ, ದೇ ಆರ್ ಅಪಾಯಿಂಟೆಡ್ ಬೈ ದಿ C&AG ಅಂತ ಕರೀತಾರೆ, ಮರಿಬೇಡಿ. ದಿ ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ಗೆ ಆಡಿಟರ್ ನ ಯಾವ ತರ ಅಪಾಯಿಂಟ್ ಮಾಡ್ತಾರೆ ಅನ್ನೋದಾದ್ರೆ, ದೇ ಆರ್ ಅಪಾಯಿಂಟೆಡ್ ಬೈ C&AG ಅಂತ ಕರೀತಾರೆ. ಯಾರಿದು C&AG ಅಂದ್ರೆ, ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಅಂತ ಇದಾರೆ. ಈ ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಯಾರು ಇರ್ತಾರೋ ಅವರು ಆಡಿಟರ್ ನ ಅಪಾಯಿಂಟ್ ಮಾಡ್ತಾರೆ. ಯಾರಿಗೆ? ಸೆಂಟ್ರಲ್ ಗವರ್ಮೆಂಟ್ ಆಫೀಸ್ ಗಳಿಗೆ ಅಂತ ಹೇಳುವಂತದ್ದು. ಸೊ ನಾರ್ಮಲ್ ಕಂಪ್ನಿ ಬಗ್ಗೆ ಮಾತಾಡ್ಬೇಕಾದ್ರೆ
ಫಸ್ಟ್ ಆಡಿಟರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ತಾರೆ. ಯಾವ ವಿತಿನ್ 1 ಮಂತ್ ಒಳಗಾಗಿ ರಿಜಿಸ್ಟ್ರೇಷನ್ ಆಗಿ 1 ಮಂತ್ ಒಳಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಸ್ಟ್ ಆಡಿಟರ್ ನ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಯಾರು ಅಪಾಯಿಂಟ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಡಿಟರ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ ಮಾಡುವಂತದ್ದು. ಇದೇನಾದ್ರೂ ಗವರ್ಮೆಂಟ್ ಆಫೀಸ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇದು ಪರ್ವ್ಯೂಗ್ ಬರುವಂತದ್ದಾದ್ರೆ C&AG ಅಪಾಯಿಂಟ್ ಮಾಡ್ತಾರೆ. ಇದಿಷ್ಟನ್ನು ಈಸಿಯಾಗಿ ನೆನ್ಪಿಡ್ಕೋಬಹುದು. ಇದಾದ ನಂತರ ಅಪಾಯಿಂಟ್ಮೆಂಟ್ ಇನ್ ಕೇಸ್ ಆಫ್ ಕ್ಯಾಶುಯಲ್ ವೇಕೆನ್ಸಿ ಅಂತ ಅಂತಾರೆ. ಕ್ಯಾಶುಯಲ್ ವೇಕೆನ್ಸಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಈ ರೆಸಿಗ್ನೇಷನ್ ಕೊಡೋದು, ರೆಟ್ರೆಂಚ್ ಮಾಡೋದು, ತೆಗ್ದಾಕೋದು, ಇದ್ಯಾವುದೋ ಒಂದು ಪ್ರೋಸೆಸ್ ಅಥವಾ ಡೆತ್ ಆಗೋದು ಅಥವಾ ಕಾಯಿಲೆ ಬಿದ್ದು ಡಿಸೀಸ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ ಆದಾಗ ಕ್ಯಾಶುಯಲ್ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಆರ್ಗನೈಸೇಷನ್ ಅಲ್ಲಿ. ಅದನ್ನ ಹೆಂಗೆ ಫಿಲ್ ಮಾಡೋದು ಅನ್ನೋದಾದ್ರೆ ಇಟ್ ಈಸ್ ಕಾಸ್ಡ್ ಬೈ ದಿ ರೆಸಿಗ್ನೇಷನ್ ಆಫ್ ಎಕ್ಸಿಸ್ಟಿಂಗ್ ಆಡಿಟರ್ ಅಂಡ್ ಈಸ್ ಅಪಾಯಿಂಟೆಡ್ ಬೈ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ. ರೆಸಿಗ್ನೇಷನ್ ಒಂದೇ ಅಲ್ಲ, ಕ್ಯಾಶುಯಲ್ ವೇಕೆನ್ಸಿಗೆ ಹಲವಾರು ರೀಸನ್ ಗಳಿರ್ತವೆ. ಆ ತರ ಕ್ಯಾಶುಯಲ್ ವೇಕೆನ್ಸಿ ಕ್ರಿಯೇಟ್ ಆಯ್ತು ಅನ್ನೋದಾದ್ರೆ ದೆನ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ ಹ್ಯಾಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಇನ್ ಅಪಾಯಿಂಟಿಂಗ್ ದಿ ಆಡಿಟರ್ ಅಂತ ಹೇಳುವಂತದ್ದು. ಇದಾದ ನಂತರ ಅಪಾಯಿಂಟ್ಮೆಂಟ್ ಬೈ ಸ್ಪೆಷಲ್ ರೆಸಲ್ಯೂಷನ್ ಅಂತ ಕರೀತಾರೆ. ಏನಿಂಗಂದ್ರೆ ಇಲ್ಲಿ ನೋಡಿ, ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಅಪಾಯಿಂಟ್ ಎನ್ ಆಡಿಟರ್ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸಲ್ಯೂಷನ್ ಇನ್ ದಿ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳ್ತಾರೆ. ಏನಿದು ಈ ಸ್ಪೆಷಲ್ ರೆಸಲ್ಯೂಷನ್ ಒಂದು ಎಕ್ಸಾಂಪಲ್ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿ ಪ್ರೀವಿಯಸ್ ಆಡಿಟರ್ ಅಂತ ಅನ್ಕೊಳ್ಳಿ. ಅವ್ನ್ದು ಇವಾಗ ರಿಟೈರ್ಮೆಂಟ್ ಆಗೋಯ್ತು ಅಥವಾ ಅವ್ನ ಟೆನ್ಯೂರ್ ಆಫ್ 5 years ಮುಗ್ದಿರಬಹುದು. ಇವಾಗ ನಾನು ಆ ರಿಟೈರ್ಡ್ ಆಡಿಟರ್ ನ ಅಪಾಯಿಂಟ್ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇದೆ. ಬಿಕಾಸ್ ಹಿ ವಾಸ್ ವೆರಿ ಟ್ರಸ್ಟ್ ವರ್ದಿ ಅಂಡ್ ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಅಂಡ್ ವೆರಿ ಗುಡ್ ವರ್ಕರ್ ಅಂತ ನಮಗೆ ಅನ್ಸಿತ್ತು. ಇವಾಗ ನಾವ್ ಏನ್ ಮಾಡ್ತೀವಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಸೇರಿ ಒಂದು ಸ್ಪೆಷಲ್ ರೆಸಲ್ಯೂಷನ್ ನ ಪಾಸ್ ಮಾಡ್ತೀವಿ. ಎಲ್ಲಿ? ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ. ದಟ್ ಈಸ್ ಹೌ ಯು ಕ್ಯಾನ್ ಅಪಾಯಿಂಟ್ ದಿ ಆಡಿಟರ್ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸಲ್ಯೂಷನ್ ಅಂತ ಹೇಳುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಈ ರಿಟೈರ್ಡ್ ಆಡಿಟರ್ಸ್ ನ ಅಪಾಯಿಂಟ್ ಮಾಡೋದು ಕಷ್ಟ ಆಗುತ್ತೆ ಅಂಡ್ ಮೆನಿ ಆಫ್ ದಿ ಟೈಮ್ ದಿ ಲಾ ವೋಂಟ್ ಅಲೋ ಇಟ್ ಅಂತ ಹೇಳ್ತಾರೆ. ಬಟ್ ಇವನ್ ದೋ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅಪಾಯಿಂಟಿಂಗ್ ದೆಮ್ ಅಂತ ಹೇಳೋದಾದ್ರೆ ಯು ಹ್ಯಾವ್ ಟು ಪಾಸ್ ದಿ ಸ್ಪೆಷಲ್ ರೆಸಲ್ಯೂಷನ್ ಅಂಡ್ ದಟ್ ಈಸ್ ಹೌ ಯು ಕ್ಯಾನ್ ಅಪಾಯಿಂಟ್ ದಿ ಆಡಿಟರ್ ಅಂತ ಹೇಳುವಂತದ್ದು. ಇದಾದ ನಂತರ ಅಪಾಯಿಂಟ್ಮೆಂಟ್ ಇನ್ ಪ್ಲೇಸ್ ಆಫ್ ರಿಟೈರಿಂಗ್ ಆಡಿಟರ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು, ಒಂದು ಆಡಿಟರ್ದು ರಿಟೈರ್ಮೆಂಟ್ ಆಗಿರ್ತಿಲ್ಲ, ಟೆನ್ಯೂರ್ ಆಗಿರುತ್ತೆ, ಆ ತರನು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಒಂದು ಪ್ರೋಸೆಸ್ಗೆ ಅಪಾಯಿಂಟ್ಮೆಂಟ್ ಇನ್ ದಿ ಪ್ಲೇಸ್ ಆಫ್ ರಿಟೈರಿಂಗ್ ಆಡಿಟರ್ ಅಂತ ಹೇಳ್ತಾರೆ. ಅಂದ್ರೆ ರಿಟೈರ್ಮೆಂಟ್ ಟೈಮ್ ಬಂತು, ಅವ್ರಿಗೂ ಇರುತ್ತಲ್ಲ 60 years ಅಥವಾ ಯಾವ್ದು 5 years ವಿಚ್ ಎವರ್ ಇಸ್ ಅರ್ಲಿಯರ್ ಅನ್ನೋ ತರ ಬರುತ್ತೆ. ಸೊ ಯಾವ್ದು ಬರುತ್ತೋ ಆ ಮೊಮೆಂಟ್ ಇವ್ರು ಏನ್ ಮಾಡ್ತಾರೆ, ದಟ್ ಟ್ರೈ ಟು ಫಿಲ್ ದಿ ವೇಕೆನ್ಸಿ ದಟ್ ಇಸ್ ಬಿನ್ ಕ್ರಿಯೇಟೆಡ್ ಅಂಡ್ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಅಪಾಯಿಂಟ್ಮೆಂಟ್ ಇನ್ ದಿ ಪ್ಲೇಸ್ ಆಫ್ ರಿಟೈರಿಂಗ್ ಆಡಿಟರ್ ಅಂತ ಹೇಳುವಂತದ್ದು. ಇದಾದ ನಂತರ ಅಪಾಯಿಂಟ್ಮೆಂಟ್ ಥ್ರೂ ಆಡಿಟ್ ಕಮಿಟಿ ಅಂತ ಇದೆ. ನಾನು ಹೇಳ್ತಾನೆ ಇದ್ದೆ, ಆಡಿಟ್ ಕಮಿಟಿ ಯಾವಾಗ ಫಾರ್ಮ್ ಆಗುತ್ತೆ, ವೆನ್ ಎವರ್ ಯುವರ್ ಟರ್ನ್ ಓವರ್ ಕ್ರಾಸಸ್ 100 crores. ಇನ್ ಜನರಲ್ ಆಗಿ ಹೇಳಿದ್ರೆ, ತುಂಬಾ ಜನರಲೈಸ್ಡ್ ಆಗಿ ಹೇಳಬೇಕು, ಇಂಟೆನ್ಸಿಫೈಡ್ ಡೆಫಿನೇಷನ್ ಬೇಡ, ಈಸಿಯಾಗಿ ಹೇಳಿ ಅನ್ನೋದಾದ್ರೆ 100 crores ಆರ್ ಮೋರ್ ಕ್ರಾಸ್ ಆದ್ರೆ ಟರ್ನ್ ಓವರ್ ಆಡಿಟ್ ಕಮಿಟಿನ ಫ್ರೇಮ್ ಮಾಡ್ಲೇಬೇಕು ಅಂತ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಇಲ್ಲಿ ಏನಾಗುತ್ತೆ, ಒಂದು ಆಡಿಟ್ ಕಮಿಟಿನ ಫಾರ್ಮ್ ಮಾಡಿರ್ತಾರೆ. ಈ ಆಡಿಟ್ ಕಮಿಟಿ ಅವ್ರು ಏನ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ ಒಂದಷ್ಟು ಜನನ. ಅದನ್ನ ಇವ್ರು ಏನ್ ಮಾಡ್ತಾರೆ, ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡುವಂತ ಪ್ರೋಸೆಸ್ಗೆ ಅಪಾಯಿಂಟ್ಮೆಂಟ್ ಥ್ರೂ ಆಡಿಟ್ ಕಮಿಟಿ ಅಂತ ಹೇಳ್ತಾರೆ. ಇದು ನಿಮಗೆ ಒಂಥರ ಬರ್ಡ್ಸ್ ಐ ವ್ಯೂ ಕೊಟ್ಟಿದ್ದಾರೆ. ಬಟ್ ವೆನ್ ಎವರ್ ಯು ವಾಂಟ್ ಟು ಲರ್ನ್ ಈಚ್ ಅಂಡ್ ಎವ್ರಿ ಹೆಡಿಂಗ್ ಇನ್ ಅ ವೆರಿ ಇಂಟೆನ್ಸಿಫೈಡ್ ಮ್ಯಾನರ್ ಅಂದ್ರೆ ಇದ್ರ ಬಗ್ಗೆ ಒಂದು ಬ್ರಹ್ಮಾಂಡನೇ ಇದೆ ಅಂತ ಹೇಳುವಂತದ್ದು. ಇಟ್ ಈಸ್ ನಾಟ್ ವೆರಿ ಈಸಿ ವೆನ್ ಎವರ್ ಯು ಆರ್ ಟಾಕಿಂಗ್ ಅಬೌಟ್ ದಿ ಅಪಾಯಿಂಟ್ಮೆಂಟ್ ಆಫ್ ಎನ್ ಆಡಿಟರ್ ಅಂತ. ತುಂಬಾ ಪ್ರೋಸೆಸ್ ಇದೆ. ಅದಾದ ನಂತರ ಎಲ್ಲಾ ಒಂದು ಈಗ ಇಷ್ಟು ಅಪಾಯಿಂಟ್ಮೆಂಟ್ಸ್ ನಾವ್ ಏನ್ ನೋಡಿದ್ವೋ ಎಲ್ಲದಕ್ಕೂ ಇಷ್ಟು ನಿಗದಿತ ದಿನಗಳಿರ್ತವೆ. ಅಥವಾ ಇಲ್ಲ ಅಂತಂದ್ರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಶೇರ್ ಹೋಲ್ಡರ್ಸ್ ಮಧ್ಯೆ ಒಂದು ಏನಂತಾರೆ ಟ್ರಾನ್ಸಾಕ್ಷನಲ್ ಇಶ್ಯೂಸ್ ನಡೀತಿರ್ತವೆ, ಅವ್ರೋ ಇವ್ರೋ ಅಂತ. 2ರಿಂದನೂ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರು C&AG ಕಳ್ಸೋ ಅಂತದ್ದು ಇರುತ್ತೆ. ಈ ತರ ಹಲವಾರು ಇಂಟರ್ಫಿಯರೆನ್ಸ್ ಗಳು ಇರ್ತವೆ. ಅಂಡ್ ಇಫ್ ಯು ವಾಂಟ್ ಟು ಟೇಕ್ ಇಟ್ ಇನ್ ಎ ವೆರಿ ಲೈಟರ್ ಮ್ಯಾನರ್ ಅಂದ್ರೆ ದಿಸ್ ಇಸ್ ಹೌ ಯು ಕ್ಯಾನ್ ಬ್ರಷ್ ಅಪ್ ದಿ ಥಿಂಗ್ಸ್ ಅಂತ ಹೇಳುವಂತದ್ದು. ಸೊ ವಿತ್ ದಿಸ್ ಐ ಹ್ಯಾವ್ ಗಿವನ್ ಯು ದಿ ಜಸ್ಟ್ ಅಂಡ್ ವೆರಿ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ದಿ ಆಡಿಟಿಂಗ್ ಆಫ್ ಲಿಮಿಟೆಡ್ ಕಂಪ್ನೀಸ್ ಅಂತ ಹೇಳುವಂತದ್ದು. ನೆಕ್ಸ್ಟ್ ಸೆಷನ್ ಇಂದ we will be getting in the very deeper concepts ಏನಿದೆ. So let us concentrate on the very concrete issues of this audit of limited companies ಅಂತ ಹೇಳುವಂತದ್ದು. Thank you.